ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮೊನ್ನೆ ತಾನೇ ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಅಮೆರಿಕ ಹಾಗೂ ಯುರೋಪ್ ದೇಶಗಳ ನಡುವಿನ ಮನಸ್ತಾಪವನ್ನು ನೀವು ನೋಡಿದಿರಿ. ಗ್ರೀನ್ಲ್ಯಾಂಡ್ ನಮಗೆ ಬೇಕು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ರು. ನೀವು ಬಯಸಿದ್ದೆಲ್ಲ ನಿಮಗೆ ಸಿಗೋದಿಲ್ಲ, ಬಿ ಇನ್ ಯುವರ್ ಲಿಮಿಟ್ಸ್ ಅಂತ ಯುರೋಪ್ ಹೇಳ್ತು. ಇದೇ ವಿಷಯದಲ್ಲಿ ಅಮೆರಿಕ ಯುರೋಪಿನ ಕೆಲ ದೇಶಗಳ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಅನ್ನ ಘೋಷಣೆ ಮಾಡ್ತು. ನಾವು ಅಮೆರಿಕದ ಅಸೆಟ್ಸ್ ಅನ್ನ ಡಂಪ್ ಮಾಡ್ತೀವಿ ಅಂತ ಯುರೋಪ್ ಹೇಳ್ತು. ಅಲ್ಲಿಗೆ ಅಮೆರಿಕ ಕೂಡ ದಾರಿಗೆ ಬಂತು. ನಾವು ಗ್ರೀನ್ಲ್ಯಾಂಡ್ ಕೇಳಿದ್ದು ನಿಮ್ಮ ಒಳ್ಳೇದಕ್ಕಾಗಿನೇ, ಹೋಗ್ಲಿ ಬಿಡಿ ನಿಮ್ಮ ಹಣೆ ಬರ ಅಂತ ಅಮೆರಿಕ ಹೇಳ್ತು. ಅಲ್ಲಿಗೆ ಆ ಸಮಸ್ಯೆ ತಾತ್ಕಾಲಿಕವಾಗಿ ತಣ್ಣಗಾಯ್ತು. ಆದ್ರೆ ಈಗ ಅದೇ ತರದ ಇನ್ನೂ ಒಂದು ಸಮಸ್ಯೆಗೆ ಯುರೋಪಿನ ಮತ್ತೊಂದು ದೇಶ ತುತ್ತಾಗುವ ಹಾಗೆ ಕಾಣ್ತಾ ಇದೆ. ಈಗ ಅಮೆರಿಕ ಮಾತ್ರ ಅಲ್ಲ, ಆ ದೇಶದ ಮೇಲೆ ರಷ್ಯಾ ಕೂಡ ಕಣ್ಣು ಹಾಕ್ತಾ ಇದೆ. ಕೇವಲ 3,000 ಜನ ಇರುವ ಆ ಭೂಪ್ರದೇಶ ಯಾಕೆ ಜಾಗತಿಕ ಶಕ್ತಿಗಳ ದುರಾಸೆಯ ಕಣ್ಣಿಗೆ ತುತ್ತಾಗ್ತಾ ಇದೆ? ಅಲ್ಲಿ ರಷ್ಯಾ ಹಾಗೂ ಅಮೆರಿಕ ಎರಡೂ ಕಾಂಪೀಟ್ ಮಾಡೋ ತರದ್ ಏನಿದೆ, ಬನ್ನಿ ನೋಡೋಣ. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ಅಜಾಪುತ್ರಂ ಬಲಿಂ ದದ್ಯಾ ದೇವೋ ದುರ್ಬಲ ಘಾತುಕಃ. ಇದು ಸರ್ವಕಾಲಿಕ ಸತ್ಯ ಅನ್ನಿಸ್ಕೊಳ್ಳೋ ಸಂಸ್ಕೃತದ ಶ್ಲೋಕ. ಈ ಜಗತ್ತಲ್ಲಿ ಬಲಹೀನನ ಕೂಗಿಗೆ ಯಾವ ಬೆಲೆಯೂ ಇರುವುದಿಲ್ಲ. ಕಡೆಗೆ ದೇವರು ಕೂಡ ಬಲಿ ಬಯಸೋದು ಬಲಹೀನನನ್ನೇ ಅನ್ನೋದು ಇದರ ಅರ್ಥ. ಗೆಳೆಯರೆ, ನಮಗೆ ಶಕ್ತಿ ಇಲ್ಲ ಅಂದ್ರೆ ನಮ್ಮ ಮೇಲೆ ಪ್ರತಿಯೊಬ್ಬರು ದಾಳಿ ಮಾಡಬೇಕು ಅಂತ ಅಂದ್ಕೋತಾರೆ. ಇವತ್ತು ಜಾಗತಿಕ ಸನ್ನಿವೇಶಗಳು ಕೂಡ ಹಾಗೆ ಕಾಣ್ತಾ ಇವೆ. ಈಗ ನೋಡಿ, ರಷ್ಯಾ ಮತ್ತು ಅಮೆರಿಕಾಗಳಿವೆ. ಇಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಆದ್ರೆ ಅವರಿಬ್ರು ಯಾವತ್ತಾದ್ರೂ ನೇರ ಯುದ್ಧ ಮಾಡಿದ್ದನ್ನು ನೀವು ನೋಡಿದೀರಾ? ಅಮೆರಿಕ ರಷ್ಯಾದ ಮೇಲೆ ನೇರವಾಗಿ ದಾಳಿ ಮಾಡೋದಿಲ್ಲ. ರಷ್ಯಾ ಕೂಡ ಅಮೆರಿಕ ಮೇಲೆ ದಾಳಿ ಮಾಡೋದಿಕ್ಕೆ ಹೋಗೋದಿಲ್ಲ. ಬದಲಿಗೆ ಇಬ್ಬರು ಬೇರೆಯವರ ಹೆಗಲಿಗೆ ಬಂದೂಕಿಟ್ಟು ಯುದ್ಧ ಮಾಡಿಸ್ತಾರೆ. ಯಾಕೆ ಹೀಗೆ ಅಂದರೆ, ಎರಡೂ ದೇಶಗಳ ಬಳಿ ಅಪಾರ ಶಸ್ತ್ರಾಸ್ತ್ರಗಳಿವೆ, ಅಣ್ವಸ್ತ್ರಗಳಿವೆ. ಯುದ್ಧಕ್ಕೆ ನಿಂತರೆ ಅವರಿಗೆ ಎಷ್ಟು ನಷ್ಟ ಆಗುತ್ತೋ ಇವರಿಗೂ ಅಷ್ಟೇ ಆಗುತ್ತೆ. ಹೀಗಾಗಿ ಅವರವರು ಕಿತ್ತಾಡೋದಿಲ್ಲ. ಆದರೆ ರಷ್ಯಾ ಅನ್ನೋ ಬಲಿಷ್ಠ ದೇಶ ಯುಕ್ರೇನ್ ಮೇಲೆ ದಾಳಿಗೆ ಮುಂದಾಗುತ್ತೆ. ಅಮೆರಿಕ ಇರಾಕ್, ಆಫ್ಘನಿಸ್ತಾನ, ವೆನೆಜುಲಾದಂತಹ ದೇಶಗಳ ಮೇಲೆ ದಾಳಿ ಮಾಡುತ್ತೆ. ಇನ್ನು ಇರಾನ್ ವಿರುದ್ಧ ಕೂಡ ಅಮೆರಿಕ ತನ್ನ ಬಲಿಷ್ಠ ಮಿತ್ರ ಪಡೆಯನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಸಿದ್ಧ ಆಗಿದೆ. ಅಲ್ಲಿ ಕೂಡ ಅವರು ಇಸ್ರೇಲ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಸೊ ಬಲಿಷ್ಠರ ದಾಳಿಗಳು ಅಶಕ್ತರ ವಿರುದ್ಧವೇ ಹೊರತು ಸಮಬಲರ ಮೇಲಲ್ಲ. ಈಗ ಇಂಥದ್ದೇ ಸನ್ನಿವೇಶ ಮತ್ತೊಂದು ಪ್ರದೇಶದಲ್ಲಿ ಕೂಡ ಉಂಟಾಗೋ ಸಾಧ್ಯತೆ ಇದೆ. ಆ ಜಾಗಕ್ಕಾಗಿ ರಷ್ಯಾ ಹಾಗೂ ಅಮೆರಿಕಾಗಳು ಮತ್ತೆ ಪೈಪೋಟಿಗೆ ಬಿದ್ದರೆ ಅಚ್ಚರಿ ಇಲ್ಲ ಅಂತ ಜಾಗತಿಕ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆ ಪ್ರದೇಶ ಸ್ಟ್ರಾಟಜಿಕ್ ಲೊಕೇಶನ್ನಲ್ಲಿದೆ. ಅಂದಹಾಗೆ ಅದರ ಹೆಸರು ಸ್ವಾಲ್ಬಾರ್ಡ್. ಇದು ಆರ್ಕ್ಟಿಕ್ ರೀಜನ್ ನಲ್ಲಿ ನಾರ್ವೆಯ ಹಿಡಿತಕ್ಕೊಳಪಟ್ಟ ಪ್ರದೇಶ. ಗೆಳೆಯರೆ, ಇದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡಬೇಕಾಗಿದೆ. ನೀವೇನಾದ್ರೂ ಚಾರ್ಧಾಮ್ ಯಾತ್ರೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಲ್ಲಿಗೊಂದು ಯಾತ್ರೆಯನ್ನ ಆಯೋಜನೆ ಮಾಡ್ತಾ ಇದೆ. ಇದರಲ್ಲಿ ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಹರಿದ್ವಾರ್, ಋಷಿಕೇಶ್ ಯಾತ್ರೆ ಇರುತ್ತೆ. 12 ರಾತ್ರಿ ಮತ್ತು 13 ದಿನಗಳ ಪ್ರವಾಸ ಇದು. ಇದರಲ್ಲಿ ಯಥಾ ಪ್ರಕಾರ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, ಪ್ರೀಮಿಯಂ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ. ನಿಮಗೆ ಯಾವ ತೊಂದರೆನೂ ಆಗದ ಹಾಗೆ ದೇವರ ದರ್ಶನವನ್ನು ಮಾಡಿಸ್ತಾರೆ. ಕಂಫರ್ಟ್ ಅನ್ಸೋ ಥರದ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಬೋಟಿಂಗ್ ಮತ್ತು ಆಟೋ ಚಾರ್ಜು ಎಲ್ಲದನ್ನು ಅವರೇ ನೋಡ್ಕೋತಾರೆ. 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವ್ರ ಬಗ್ಗೆ ಸ್ಪೆಷಲ್ ಕೇರ್ ಅನ್ನು ತಗೋತಾರೆ. ಈ ಪ್ರವಾಸಕ್ಕೆ ಬೆಸ್ಟ್ ಪ್ರೈಸ್ ಆಫರ್ ಅನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಬರೀ 68,500 ರೂಪಾಯಿಗಳಲ್ಲಿ ನಿಮಗೆ ಚಾರ್ಧಾಮ್ ಯಾತ್ರೆ ಮಾಡಿಸಿ ಕರ್ಕೊಂಡು ಬರ್ತಾರೆ. ಹೊರಡುವ ದಿನ ಏಪ್ರಿಲ್ 22. ಕೆಲವೇ ಸೀಟುಗಳು ಲಭ್ಯ ಇವೆ. ಆಸಕ್ತರು 7028484666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಸ್ವಾಲ್ಬಾರ್ಡ್. ಒಂದು ಕಡೆ ಗ್ರೀನ್ಲ್ಯಾಂಡ್, ಮತ್ತೊಂದು ಕಡೆ ರಷ್ಯಾ ಹಾಗೂ ಮಗದೊಂದು ಕಡೆ ನಾರ್ವೆಯನ್ನ ಹೊಂದಿರುವ ಈ ದ್ವೀಪ ರಾಷ್ಟ್ರ ಉತ್ತರ ಧ್ರುವದ ಕೇಂದ್ರ ಬಿಂದುವಿನಿಂದ 1300 ಕಿಲೋಮೀಟರ್ ದೂರದಲ್ಲಿದೆ. ಇದರ ಸುತ್ತ ಆರ್ಕ್ಟಿಕ್ ಸಾಗರ ಇದೆ. ಇದರ ಸ್ಟ್ರಾಟಜಿಕ್ ಲೊಕೇಶನ್ನೇ ಈಗ ಈ ಭೂಪ್ರದೇಶದ ಗ್ರಹಗತಿಗಳು ಕೆಡೋದಿಕ್ಕೆ ಕಾರಣ ಆಗ್ತಾ ಇರೋದು. ಯಾಕೆ ಹಾಗೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ಸ್ವಾಲ್ಬಾರ್ಡ್ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಗೆಳೆಯರೆ, ಈ ಸ್ವಾಲ್ಬಾರ್ಡ್ ಸುಮಾರು 65,045 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ನಮ್ಮ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದ್ರೆ ಅರ್ಧಕ್ಕಿಂತ ಇದು ಚಿಕ್ಕದು. ಆದ್ರೆ ಇಲ್ಲಿರೋ ಜನಸಂಖ್ಯೆ ಕೇವಲ 3,000 ಮಾತ್ರ. ಸುಂದರ ಸರೋವರಗಳು, 4 ತಿಂಗಳಿಗೊಮ್ಮೆ ಕತ್ತಲು, 4 ತಿಂಗಳ ಹಗಲು ಅನ್ನೋ ಪರಿಸರ, ಆಗೊಮ್ಮೆ ಈಗೊಮ್ಮೆ ಮನೆಗಳಿಗೆ ಬಂದು ಹೋಗೋ ಹಿಮಕರಡಿಗಳು, ದೂರದಲ್ಲಿ ಕೇಳಿ ಬರೋ ತೋಳಗಳ ಸದ್ದು, ಆಗಾಗ ಕಂಡು ಬರೋ ಸೀಲುಗಳು, ಸಿನಿಮಾಗಳಲ್ಲಿ ನೋಡೋ ಥರದ ಸೈಬೀರಿಯನ್ ಹಸ್ಕಿಗಳಿಗೆ ಕಟ್ಟಿ ಎಳೆಯುವ ಗಾಡಿಗಳು, ಸುಂದರ ಕಣಿವೆ ಪ್ರದೇಶ, ಪ್ರತಿ ಮನೆಗೊಂದು ಕಾರು, ಅಲ್ಲಿಗೆ ಯಾರು ಬೇಕಾದರೂ ಹೋಗಬಹುದು, ವೀಸಾ ಫ್ರೀ. ಆದರೆ ಹೋಗೋರಿಗೆ ಅಲ್ಲಿನ ಚಳಿಯನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು ಅಷ್ಟೇ. ಹೀಗೊಂದು ಅದ್ಭುತ
ವಾತಾವರಣವನ್ನು ಹೊಂದಿರುವ ಈ ನೆಲ 1920ರವರೆಗೂ ಯಾರ ಅಂಕೆಗೂ ಸಿಕ್ಕಿರಲಿಲ್ಲ. ಇಲ್ಲಿ 1520ರಲ್ಲೇ ಒಂದಷ್ಟು ಜನ ಬಂದು ನೆಲೆಸಿದರಾದರೂ ಅವರ ಸಂಖ್ಯೆ ದೊಡ್ಡದಿರಲಿಲ್ಲ. 19ನೇ ಶತಮಾನದ ಹೊತ್ತಿಗೆ ಯುರೋಪಲ್ಲಿ ಕೈಗಾರಿಕಾ ಕ್ರಾಂತಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಹೋಯಿತು. ಆಗ ಗಣಿಗಾರಿಕೆಯ ಜನ ಇಲ್ಲಿಗೆ ಬಂದರು. ಯುರೋಪಿನ ಶಕ್ತಿಗಳ ಕಣ್ಣು ಈ ನೆಲದ ಮೇಲೆ ಬಿತ್ತು. ಆದರೆ 1920ರಲ್ಲಿ ನಡೆದ ಸ್ವಾಲ್ಬಾರ್ಡ್ ಟ್ರೀಟಿ ಈ ಭೂಪ್ರದೇಶ ನಾರ್ವೆಗೆ ಸೇರಿದ್ದು ಅಂತ ಹೇಳ್ತು. ಅಲ್ಲಿಂದ ಇಲ್ಲಿವರೆಗೆ ಕೂಡ ಸ್ವಾಲ್ಬಾರ್ಡ್ ನಾರ್ವೆಯ ಸಾರ್ವಭೌಮತ್ವಕ್ಕೊಳಪಟ್ಟ ಜಾಗ ಅಂತಲೇ ಗುರುತಿಸಿಕೊಂಡಿದೆ. ಈಗ ಇದೇ ಸಮಸ್ಯೆಯ ಮೂಲ ಆಗ್ತಾ ಇದೆ. ಅಮೆರಿಕ ಆರ್ಕಟಿಕ್ ವಲಯದ ಮೇಲೆ ಹಿಡಿತವನ್ನ ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಸ್ವಾಲ್ಬಾರ್ಡ್ ಮೇಲೆ ಕಣ್ಣು ಹಾಕ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಮೆರಿಕ ಇಲ್ಲಿಗೆ ಬಂದು ಕೂರುತ್ತೆ ಅನ್ನೋದು ರಷ್ಯಾಗೆ ದೊಡ್ಡ ತಲೆನೋವನ್ನುಂಟು ಮಾಡುತ್ತೆ. ಸೊ ರಷ್ಯಾ ಕೂಡ ಈ ಪ್ರದೇಶದ ಮೇಲಿನ ಹಿಡಿತಕ್ಕೆ ಪ್ರಯತ್ನ ಮಾಡಬಹುದು. ಹಾಗೇನಾದರೂ ಆದರೆ ಎರಡು ಮದಗಜಗಳ ನಡುವಿನ ಕಾಳಗಕ್ಕೆ ಈ ನಾರ್ವೆ ಅಪ್ಪಚ್ಚಿಯಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಎರಡೂ ದೇಶಗಳ ನಡುವಿನ ಕಾಳಗದ ಮೂಲವಾಗಿ ಕಾಣ್ತಾ ಇರೋದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿಲುವುಗಳು. ಯಾವಾಗ ಟ್ರಂಪ್ ಆರ್ಕ್ಟಿಕ್ ವಲಯ, ಗ್ರೀನ್ಲ್ಯಾಂಡ್, ನ್ಯಾಷನಲ್ ಸೆಕ್ಯೂರಿಟಿ, ಚೀನಾ, ರಷ್ಯಾಗಳ ಉಪಸ್ಥಿತಿ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ರೋ ಆಗ್ಲೇ ಸ್ವಾಲ್ಬಾರ್ಡ್ನಲ್ಲಿ ಕೂಡ ಒಂದು ಭಯದ ಕಂಪನ ಶುರುವಾಯಿತು. ಟ್ರಂಪ್ ಗ್ರೀನ್ಲ್ಯಾಂಡ್ ಅಂದಾಗಲೆಲ್ಲ ಯುರೋಪ್ನ ಮಾಧ್ಯಮಗಳು ನೆಕ್ಸ್ಟ್ ನಿಮಗೆ ಬರ್ತಾರೆ ಸ್ವಾಲ್ಬಾರ್ಡ್ಗೆ ಅಂತ ಬರೆಯೋದಕ್ಕೆ ಶುರು ಮಾಡಿದ್ವು. ಆ ಬಗ್ಗೆ ಸ್ವಾಲ್ಬಾರ್ಡ್ನ ಪ್ರಮುಖ ನಗರ ಲಾಂಗಿಯರ್ ಬೇಯ್ನ ಮೇಯರ್ ಕೂಡ ಮಾತಾಡಿದ್ರು. ನಮಗೆ ಸಾಕಷ್ಟು ಬಾರಿ ಪತ್ರಕರ್ತರು ಈ ಥರದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದರೆ ಟ್ರಂಪ್ ಬಗ್ಗೆ ನಮಗೆ ಭಯ ಇಲ್ಲ, ನಂಬಿಕೆ ಇದೆ, ಅವರಿಲ್ಲಿಗೆ ಬರೋದಿಲ್ಲ ಅಂತ ಅವರೇನೋ ಹೇಳಕಂಡ್ರು. ಆದರೂ ಯುರೋಪಿಯನ್ ದೇಶಗಳು ಹಾಗೂ ನಾರ್ವೆಗೆ ಅಮೆರಿಕಾದ ಭಯ ಅಂತೂ ಇದ್ದೇ ಇದೆ. ಇದನ್ನು ವಿಚಿತ್ರ ಅನ್ಬೇಕೋ ವಿಪರ್ಯಾಸ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಈ ನಾರ್ವೆ ಇದೆ ನೋಡಿ, ಇದು 1949ರಲ್ಲಿ ಅಮೆರಿಕ ಸೋವಿಯತ್ನ ವಿರುದ್ಧ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ನ ಶುರು ಮಾಡಿದಾಗ ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್, ಪೋರ್ಚುಗಲ್, ಯುನೈಟೆಡ್ ಕಿಂಗ್ಡಮ್ಗಳ ಜೊತೆ ಈ ನಾರ್ವೆ ಕೂಡ ಇತ್ತು. ಇದು ನ್ಯಾಟೋದ ಸಂಸ್ಥಾಪಕ ದೇಶಗಳ ಪೈಕಿ ಒಂದು. ಹೀಗಾಗಿ ಯಾವುದೇ ಕಾರಣಕ್ಕೂ ನಾರ್ವೆ ಅಮೆರಿಕಾದ ಥ್ರೆಟ್ಗೆ ಒಳಗಾಗಬಾರದು. ಆದರೆ ಟ್ರಂಪ್ಗೆ ಆರ್ಕ್ಟಿಕ್ ವಲಯದ ಮೇಲೆ ಕಣ್ಣಿದೆ. ಅವರು ಈ ಕಾರಣದಿಂದಲೇ ಕೆನಡಾ ಅನ್ನೋದು ಅಮೆರಿಕಾದ 51ನೇ ರಾಜ್ಯ ಆಗಲಿ, ಗ್ರೀನ್ಲ್ಯಾಂಡ್ ಅಮೆರಿಕಾದ ಭಾಗ ಆಗಲಿ ಅಂತೆಲ್ಲ ಮಾತಾಡ್ತಾ ಇದ್ದದ್ದು. ಇನ್ನು ಈಗ ಸ್ವಾಲ್ಬಾರ್ಡ್ ಮೇಲೆ ಅಮೆರಿಕಾದ ಕಣ್ಣು ಬಿದ್ದರೆ ಅಲ್ಲಿ ಕೂಡ ಸಮಸ್ಯೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಇನ್ನು ಇಲ್ಲಿ ಅಮೆರಿಕ ಮಾತ್ರ ಸಮಸ್ಯೆಗೆ ಕಾರಣ ಅಲ್ಲ, ರಷ್ಯಾ ಕೂಡ ಈ ಸ್ವಾಲ್ಬಾರ್ಡ್ಗೆ ತುಂಬ ಹತ್ತಿರದಲ್ಲಿದೆ. ಇಲ್ಲಿ ಹೆಚ್ಚು ಜನ ಕೂಡ ವಾಸ ಮಾಡೋದಿಲ್ಲ. ಇಲ್ಲಿರೋರು ಕೂಡ ಬೇರೆ ಬೇರೆ ದೇಶಗಳಿಂದ ಅಲ್ಲಿಗೆ ಹೋಗಿ ನೆಲೆಸಿದವರೇ. ಸೊ ಅದನ್ನೇ ಬಂಡವಾಳ ಮಾಡ್ಕೊಂಡು ರಷ್ಯಾ ಏನಾದರೂ ಸ್ವಾಲ್ಬಾರ್ಡ್ ಮೇಲೆ ದಾಳಿಗಳನ್ನು ಆರಂಭಿಸಿ ಅದನ್ನು ತನ್ನ ವಶಕ್ಕೆ ಪಡೆಯುವ ಪ್ರಯತ್ನವನ್ನು ಮಾಡಿದರೆ ಅನ್ನೋ ಭಯ ಕೂಡ ಯುರೋಪಿಯನ್ ದೇಶಗಳನ್ನು ಕಾಡ್ತಾ ಇದೆ. ಯಾಕೆಂದ್ರೆ ಸದ್ಯಕ್ಕೆ ಆರ್ಕ್ಟಿಕ್ಕಲ್ಲಿ ರಷ್ಯಾದ ಪ್ರಭಾವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಲ್ಲಿ ಹಾದು ಹೋಗುವ ನಾರ್ತ್ ಸೀ ರೂಟ್ ಇದೆ ನೋಡಿ, ಅದನ್ನ ರಷ್ಯಾ ತುಂಬಾ ಕೇರ್ ಮಾಡುತ್ತೆ. ಹಾಗೆ ಚೈನಾ ಹಾಗೂ ರಷ್ಯಾಗಳು ಈ ಮಾರ್ಗವನ್ನ ವ್ಯಾಪಾರಕ್ಕಾಗಿ ಬಳಸುವ ಸಾಧ್ಯತೆ ಇದೆ. ಈಗಾಗಲೇ ಚೈನಾ ಕಳೆದ ಸೆಪ್ಟೆಂಬರಲ್ಲಿ ಒಂದು ಕನ್ಸೈನ್ಮೆಂಟ್ ಅನ್ನ ಯುರೋಪ್ಗೆ ಇದೇ ನಾರ್ತ್ ಸಿ ರೂಟ್ ಅನ್ನ ಬಳಕೆ ಮಾಡಿಕೊಂಡು ಕಳುಹಿಸಿದೆ. ಹೀಗಾಗಿ ಆರ್ಕ್ಟಿಕ್ ಅನ್ನೋದು ರಷ್ಯಾಗೆ ತುಂಬಾ ಮಹತ್ವದ್ದು ಹಾಗೂ ಈ ಆರ್ಕ್ಟಿಕ್ ಸಾಗರ ಅತಿ ದೊಡ್ಡ ಕರಾವಳಿಯನ್ನು ಕೂಡ ಹೊಂದಿದೆ. ಸೊ ಸ್ವಾಲ್ಬಾರ್ಡ್ ಮೇಲೆ ರಷ್ಯಾಗೂ ಒಂದು ಕಣ್ಣಿದ್ದೇ ಇರುತ್ತೆ. ಒಂದು ವೇಳೆ ಅಲ್ಲಿಗೆ ಅಮೆರಿಕ ಬರೋದು ಖಚಿತ ಆದ್ರೆ ಆಗ ರಷ್ಯಾ ಕೂಡ ಈ ದ್ವೀಪದ ಮೇಲಿನ ಹಿಡಿತಕ್ಕೆ ಪ್ರಯತ್ನವನ್ನ ಖಂಡಿತ ಮಾಡುತ್ತೆ. ಆದ್ರೆ ಇಲ್ಲಿ ರಷ್ಯಾಗೊಂದು ಸಮಸ್ಯೆ ಇದೆ. ಅದೇನು ಅಂದ್ರೆ ನಾರ್ವೆ ನ್ಯಾಟೋ ದೇಶ. ನ್ಯಾಟೋದ ಆರ್ಟಿಕಲ್ 5 ಅನ್ವಯ ಯಾವುದೇ ದೇಶ ನ್ಯಾಟೋ ಸದಸ್ಯತ್ವ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದ್ರೆ ಅಥವಾ ದಾಳಿ ಮಾಡಿದ್ರೆ ಆ ದೇಶದ ಬೆಂಬಲಕ್ಕೆ ಇಡೀ ನ್ಯಾಟೋ ದೇಶಗಳು ನಿಲ್ಲಬೇಕು ಅಂತ ಈ ಆರ್ಟಿಕಲ್ 5 ಹೇಳುತ್ತೆ. ಹೀಗಾಗಿ ನ್ಯಾಟೋ ದೇಶಗಳ ಮೇಲೆ ದಾಳಿ ಮಾಡೋದು ಸುಲಭದ ಮಾತಲ್ಲ. ಅದಕ್ಕೆ ಉದಾಹರಣೆ ಕೊಡೋದಾದ್ರೆ ಬೆಲಾರೂಸ್ ಪೋಲೆಂಡ್ ಮೇಲೆ ಕಾಲು ಕೆರಿತಲೇ ಇರುತ್ತೆ, ಆದರೂ ಅವರು ದಾಳಿ ಮಾಡೋ ಧೈರ್ಯವನ್ನು ಮಾಡಿಲ್ಲ. ಒಂದ್ ವೇಳೆ ಪೋಲೆಂಡ್ ಮೇಲೆ ಬೆಲಾರೂಸ್ ಏನಾದರೂ ದಾಳಿ ಮಾಡಿಬಿಟ್ರೆ ಇಡೀ ನ್ಯಾಟೋ ದೇಶಗಳ ಪ್ರತಿದಾಳಿಯನ್ನ ಬೆಲಾರೂಸ್ ಎದುರಿಸಬೇಕಾಗತ್ತೆ. ಅದು ಬೆಲಾರೂಸ್ಗೆ ಸಾಧ್ಯ ಆಗದ ಮಾತು. ಹೀಗಾಗಿ ನ್ಯಾಟೋ ದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಯಾವುದೇ ದೇಶ ಹೆದರತ್ತೆ. ಆದರೆ ನ್ಯಾಟೋ ಕೂಡ ಅಮೆರಿಕದ ಬೆಂಬಲ ಇದ್ರೆ ಮಾತ್ರ ಬಲಿಷ್ಠವಾಗಿ ಕಾಣುತ್ತೆ ಹೊರತು ಅಮೆರಿಕ ಇಲ್ಲದೆ ರಷ್ಯಾ ಕೂಟವನ್ನು ಎದುರಿಸೋದು ನ್ಯಾಟೋ ದೇಶಗಳಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು. ಸೊ ಹಾಗೇನಾದ್ರೂ ನ್ಯಾಟೋ ದೇಶಗಳು ಅಮೆರಿಕ ಜೊತೆ ರಷ್ಯಾದ ಮೇಲೆ ಯುದ್ಧ ಮಾಡಬೇಕಾದ ಸನ್ನಿವೇಶ ಬಂದರೂ ಕೂಡ ಅಮೆರಿಕ ಈ ಸ್ವಾಲ್ಬಾರ್ಡ್ ಅನ್ನ ತಾನು ತಿನ್ನದೇ ಬಿಡೋದಿಲ್ಲ. ಹೀಗಾಗಿ ನಾರ್ವೆಗೆ ಅತ್ತ ದರಿ ಇತ್ತ ಪುಲಿ ಅನ್ನೋ ಪರಿಸ್ಥಿತಿ. ಗೆಳೆಯರೆ, ಇಲ್ಲಿ ಅಮೆರಿಕ ಬಂದು ಕೂತ್ರೆ ಅದು ರಷ್ಯಾದ ಬಾಗಿಲಿಗೆ ಬಂದ ಹಾಗಾಗತ್ತೆ. ಅದನ್ನ ರಷ್ಯಾ ಸಹಿಸೋದಿಲ್ಲ. ಇನ್ನು ರಷ್ಯಾನೇ ಬರುತ್ತೆ ಅಂದ್ರೆ ನ್ಯಾಟೋ ಅದಕ್ಕೆ ಅವಕಾಶಗಳನ್ನು ಕೊಡೋದಿಲ್ಲ. ಹೀಗಾಗಿನೇ ಮುಂದೆ ಈ ಜಗತ್ತಲ್ಲೇನಾದ್ರೂ ಮತ್ತೊಂದು ಜಾಗತಿಕ ಯುದ್ಧ ನಡೆದ್ರೆ ಅದಕ್ಕೆ ಕಾರಣ ಆಗುವ ಅಂಶಗಳ ಪಟ್ಟಿಯಲ್ಲಿ ಈ ಸ್ವಾಲ್ಬಾರ್ಡ್ ನ ಹೆಸರು ಕೂಡ ಸೇರ್ಪಡೆ ಆಗಿದೆ. ಅಲ್ಲಿ ಏನೇ
ಆದರೂ ಸಮಸ್ಯೆಗೀಡಾಗೋದು ಮಾತ್ರ ನಾರ್ವೆ. ಇದು ಗೆಳೆಯರೆ ಆರ್ಕಿಟಿಕ್ ವಲಯದಲ್ಲಿ ರಷ್ಯಾ ಹಾಗೂ ಅಮೆರಿಕ ಎರಡೂ ಕೂಡ ಸ್ವಾಲ್ಬಾರ್ಡ್ ಮೇಲೆ ಕಣ್ಣು ನೆಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.